ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಸುಪ್ರೀಂ ರಿಪೇರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತು ನಾನು ಟೈಪ್ ಸುಮಿತ್ ಮೋಟರ್ನ ಯಾವ ರೀತಿ ಅಸೆಂಬಲ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಹಳೆಯ ಆರ್ಮೇಚರ್ ಮತ್ತು ಫೀಲ್ಡ್ ಎಲ್ಲ ಸುಟ್ಟು ಯಾವ ರೀತಿ ಎಲ್ಲ ಹಾಳಾಗಿದೆ. ಇದನ್ನು ಯಾವ ರೀತಿ ಹೊಸದಾಗಿ ನಾನು ಅಸೆಂಬಲ್ ಮಾಡೋದು, ಹೊಸ ಪದಾರ್ಥಗಳನ್ನ ಯಾವ ರೀತಿ ಇದಕ್ಕೆ ಜೋಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದರ ಆರ್ಮೇಚರ್ ಎಷ್ಟು ಕೆಟ್ಟದಾಗಿ ಹಾಳಾಗಿದೆ ಅಂದರೆ ಇದೆಲ್ಲ ನೀರು ಇಳಿದು ಈ ಥರ ಹಾಳಾಗಿದೆ. ನೋಡಿ, ಇದಕ್ಕೆ ಈಗ ಹೊಸ ಫೀಲ್ಡ್ ಕಾಯಲ್ ಅಂತೀವಿ ನಾವು ಇದಕ್ಕೆ. ಮತ್ತು ಹೊಸ ಆರ್ಮೇಚರ್ನ ಯಾವ ರೀತಿ ಫಿಕ್ಸ್ ಮಾಡೋದು, ಯಾವ ರೀತಿ ವೈರಿಂಗ್ ಮಾಡೋದು ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಇಷ್ಟ ಇದ್ದವರು ಕಲ್ತ್ಕೋಬೋದು. ಅಥವಾ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನೀವು ಕಮೆಂಟ್ ಮೂಲಕ ನನಗೆ ಪ್ರಶ್ನೆಯನ್ನು ಕೇಳಿ, ಯಾವ ರೀತಿ ಏನು ಅಂತ ನಾನು ಹೇಳ್ಕೊಡ್ತೀನಿ. ಮೊದಲಿಗೆ ಆರ್ಮೇಚರ್ಗೆ ನೋಡಿ ಈ ರೀತಿ 2 ವಾಷರ್ ಹಾಕ್ಕೋಬೇಕಾಗುತ್ತೆ. ಆನಂತರ ಇದನ್ನು ಫೀಲ್ಡ್ ಕಾಯಲ್ನ ಈ ರೀತಿ ಇಟ್ಟು ನೋಡಿ, ಈ ಥರ ಎಡ ಬಲ 6 ವೈರ್ ಬರುತ್ತೆ. ಒಂದು ಸೈಡ್ಗೆ 4 ವೈರು, ಒಂದು ಸೈಡ್ಗೆ 6 ವೈರ್. ಈ ಥರ ಇದನ್ನು ನಾವು ನೋಡಿ ಈ ರೀತಿ ಇದನ್ನು ಫಿಕ್ಸ್ ಮಾಡಿಕೊಂಡು ಆ ಕಡೆಯಿಂದ 2 ಸ್ಕ್ರೂ ಹಾಕ್ಕೋಬೇಕಾಗುತ್ತೆ. ನೋಡಿ, ಒಂದು ಸೈಡ್ 4 ವೈರ್ ಬರುತ್ತೆ, ಒಂದು ಸೈಡ್ 2. ನೋಡಿ, ಇಲ್ಲಿ 2 ಸ್ಕ್ರೂಗಳನ್ನು ಹಾಕಿ ನಾವು ಕ್ಲೀನಾಗಿ ಟೈಟ್ ಮಾಡ್ಕೋಬೇಕು. ಇದು ಲೂಸ್ ಆಗಬಾರ್ದು ಸ್ಕ್ರೂಗಳು. ಆ ರೀತಿ ಕ್ಲೀನಾಗಿ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡಿದ ನಂತರ ನೋಡಿ, ಆರ್ಮೇಚರ್ಗೆ ಇಲ್ಲೊಂದು ಬಾಲ್ಸ್ ಬರುತ್ತೆ. ಇದನ್ನು ಭಾಳ ಇಂಪಾರ್ಟೆಂಟು. ಈ ರೀತಿ ಬಾಲ್ಸ್ ಇಟ್ಟು ಇದನ್ನು ಮತ್ತೆ ಈ ರೀತಿ ಫಿಕ್ಸ್ ಮಾಡಿದಾಗ ನೋಡಿ, ಇದು ಈಸಿಯಾಗಿ ಫ್ಲೋ ಆಗುತ್ತೆ. ಈ ರೀತಿ ನಾವು ಮೊದಲಿಗೆ ಈ ರೀತಿ ನಾವು ಆರ್ಮೇಚರ್ನ ಕೂರಿಸ್ಕೋಬೇಕು. ಆನಂತರ ಮೇಲ್ಭಾಗದ ಬಾಡಿನ ಈ ರೀತಿ ನಾವು ಕೂರಿಸ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ 2 ಲಾಕ್ಗಳಿದೆ ಅಲ್ವಾ, ಆ ಲಾಕ್ಗಳು ನೋಡಿ ಈ ಭಾಗಕ್ಕೆ ಬರಬೇಕು. ಆ ರೀತಿ ಫಿಕ್ಸ್ ಮಾಡಬೇಕು. ಉಲ್ಟಾ ಆಗಬಾರ್ದು, ಮೋಟ್ರ್ ಇದು ಕ್ರಾಸ್ ಆಗಿಬಿಡುತ್ತೆ. ಇಲ್ಲ ಅಂದರೆ ನೋಡಿ, ಈ ಥರ 2 ಲಾಕ್ ಇದೆಯಲ್ಲ, ಆ ಜಾಗಕ್ಕೆ ಕರೆಕ್ಟಾಗಿ ಕೂರೋ ಥರ ನಾವು ಫಿಕ್ಸ್ ಮಾಡ್ಕೋಬೇಕು. ಕೆಳಗಡೆ 4 ಸ್ಕ್ರೂ ಬರುತ್ತೆ. ಆ ಸ್ಕ್ರೂ ಲೆವೆಲ್ಗೆ ನಾವು ಈ ರೀತಿ ಕೂರಿಸ್ಕೋಬೇಕಾಗುತ್ತೆ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿದ್ರಿ ಅಲ್ವಾ, ಈ ಥರ ಕೂರಿಸ್ಕೋಬೇಕು. ಆರ್ಮೇಚರ್ ಯಾವ ಕಾಮಿಟೇಟರ್ ಅಂತೀವಿ ನಾವು, ಅದು ಕಾರ್ಬನ್ ಲೆವೆಲ್ಗೆ ಕರೆಕ್ಟಾಗಿರಬೇಕು. ಜಾಸ್ತಿ ಮೇಲಕ್ಕೂ ಇರಬಾರ್ದು, ಜಾಸ್ತಿ ಕೆಳಕ್ಕೂ ಇರಬಾರ್ದು. ಕಾಮಿಟೇಟರ್ ಏನಿದೆ ಅದು ಕಾರ್ಬನ್ ಲೆವೆಲ್ಗೆ ಕರೆಕ್ಟಾಗಿರಬೇಕು. ಅದು ನೋಡ್ಕೊಳ್ಳಿ. ಮತ್ತು ಇದು ಆರ್ಮೇಚರು ಕೆಳಗಡೆ ಮೇಲ್ಗಡೆ ಶೇಕ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ನಾನು ಮುಂದೆ ತೋರಿಸ್ಕೊಡ್ತೀನಿ. ನೋಡಿ, ಇದು ಮೇಲ್ಗಡೆ ತುಂಬ ಶೇಕ್ ಆಗ್ತಾಯಿದೆ ಅಲ್ವಾ, ಈ ನಟ್ಟನ್ನು ಲೂಸ್ ಮಾಡಿಕೊಂಡು ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ 4 ಸ್ಕ್ರೂಗಳು ಬರುತ್ತೆ. ನೋಡಿ, ಈ ಥರ ನಾವು ಸ್ಕ್ರೂಗಳನ್ನು ಟೈಟ್ ಮಾಡ್ಕೋಬೇಕು 4 ಕಡೆಯಿಂದ. ನೋಡಿ, ಈಗ ಫಿಕ್ಸ್ ಆಗಿದೆ. ಒಂದು ಸೈಡ್ಗೆ 4 ವೈರ್ ಬಂದಿದೆ, ಒಂದು ಸೈಡ್ಗೆ 2 ವೈರ್ ಬಂದಿದೆ. ಇದರಲ್ಲಿ ಕಾರ್ಬನ್ ಕನೆಕ್ಷನ್ ವೈರ್ ಯಾವುದು ಮತ್ತು ಮೈನ್ ಕನೆಕ್ಷನ್ ವೈರ್ ಯಾವುದು, ಸ್ಪೀಡ್ ಕನೆಕ್ಷನ್ ಯಾವುದು ಅಂತ ನಾನೀಗ ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ. ನೋಡಿ, ಈ ವೈರು ಈ ಭಾಗಕ್ಕೆ ಕಾರ್ಬನ್ ಕನೆಕ್ಷನ್ ಬರುತ್ತೆ. ಇದರ ಆಪೋಸಿಟ್ ವೈರು ಈ ಭಾಗಕ್ಕೆ ಕಾರ್ಬನ್ ಕನೆಕ್ಷನ್ ಬರುತ್ತೆ. ಇದೆಲ್ಲ ಉಲ್ಟಾ ಆದರೆ ಮೋಟ್ರು ಉಲ್ಟಾ ಓಡುತ್ತೆ. ಹಾಗಾಗಿ ಕರೆಕ್ಟಾಗಿ ಹೀಗೆ ವೈರಿಂಗ್ ಮಾಡಬೇಕಾಗುತ್ತೆ. ನೋಡಿ, ಈಗ ನಾನು ಇದನ್ನು ಫಿಕ್ಸ್ ಮಾಡಿ ಸಾಲ್ಡ್ರ್ ಮಾಡಿದ್ದೀನಿ, ಸ್ಕಿನ್ ಔಟ್ ಮಾಡಿ ವೈರ್ಗಳನ್ನ ತುದಿನ. ಇದೆಲ್ಲ ಏನು ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈ ವೈರು ಎಡಭಾಗಕ್ಕೆ, ಬಲಭಾಗದ ವೈರು ಎಡಭಾಗಕ್ಕೆ, ಎಡಭಾಗದ ವೈರು ಬಲಭಾಗಕ್ಕೆ ಬರಬೇಕಾಗುತ್ತೆ. ನೋಡಿದ್ರಾ, ಆಪೋಸಿಟ್ ವೈರ್ಗಳು ಕಾರ್ಬನ್ ಕನೆಕ್ಷನ್ಗೆ ಬರುತ್ತೆ. ನೋಡಿ, ಇದು ನ್ಯೂಟ್ರಲ್ ಕನೆಕ್ಷನ್ನು. ಮತ್ತು ಈ ಕಡೆ ಬರುವ ಈ 3 ವೈರ್ಗಳು 1 2 3 ಸ್ಪೀಡ್, ನೀವು ಸ್ವಿಚ್ ಹೊಡೆದಾಗ ಸ್ಪೀಡ್ 1, ಸ್ಪೀಡ್ 2, ಸ್ಪೀಡ್ 3 ಬರುತ್ತಲ್ವ, ಆ ಕನೆಕ್ಷನ್ಗಳು ಈ 3 ವೈರ್ಗಳಿಗೆ ಕನೆಕ್ಷನ್ ಕೊಡಬೇಕು. ನೋಡಿ, ಈ ರೀತಿ ಕಾರ್ಬನ್ನ ಈಸಿಯಾಗಿ ಪ್ರೆಸ್ ಮಾಡಿ ಕೂರಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಇಲ್ಲಿಗೆ ಈಸಿಯಾಗಿ ಕೂರಿಸಿ ಅದೊಂದು ಕ್ಯಾಪ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ಮುಗೀತು. ಟೋಪಿ ಥರ ಇರೋದನ್ನ ಅದನ್ನು ಪ್ರೆಸ್ ಮಾಡಿದ್ರೆ ಈಸಿಯಾಗಿ ನಾವು ಫಿಕ್ಸ್ ಮಾಡ್ಕೋಬೋದು. ಅದನ್ನು ಪ್ರೆಸ್ ಮಾಡಿ ಕೂರಿಸೋದಷ್ಟೇ. ನೋಡಿ, ಈಗ ಈಸಿಯಾಗಿ ರೆಡಿ ಆಯಿತು. ಸೊ ನಾವು ಇಷ್ಟು ಈಸಿಯಾಗಿ ಒಂದು ಮಿಕ್ಸರ್ ಮೋಟರ್ನ ಅಸೆಂಬಲ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದಕ್ಕೂ ಕೂಡ ನೋಡಿ, ಈ ಭಾಗನ ಅಡ್ಜಸ್ಟ್ಮೆಂಟ್ ಮಾಡಿ ಕೂರಿಸ್ಕೋಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ನಾನು ಮೋಟ್ರನ್ನ ರನ್ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಹಾಫ್ ಕರೆಂಟಲ್ಲಿ ರನ್ ಮಾಡಿದ್ದೇನೆ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.